ಕೇವಲ 16 ಗಂಟೆ ಆಗಿದೆ ನಾನು ವಿಡಿಯೋವನ್ನು ಹಾಕಿ. ನಮ್ಮ ಕೋಕಿಲಣ್ಣ ಹುಷಾರಾಗ್ತಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಯಿತು. ಮತ್ತು ನಾನು ವಿಡಿಯೋ ಹಾಕಿರುವಂಥ ಬೇರೆ ಬೇರೆ ಮೂಲಗಳಿಂದ ಕಲೆಕ್ಷನನ್ನು ಮಾಡ್ತಿದ್ದಾರೆ. ಇವನ್ ಇವರ ಅಕೌಂಟನ್ನು ಹಾಕಿ ಕೂಡ ಮಾಡ್ತಾ ಇದ್ದಾರೆ, ಕಬಡ್ಡಿಯ ಗ್ರೂಪ್ಗಳು ಮಾಡ್ತಾ ಇದ್ದಾರೆ, ಊರಿನವರು ಮಾಡ್ತಾ ಇದ್ದಾರೆ. ಆದರೆ ನಾನು ಲಾಸ್ಟಿಗೆ ಬಂದು ವಿಡಿಯೋವನ್ನು ಮಾಡಿ ಹಾಕಿದೆ. ಆದರೆ ಒಂದು 15 ಅವರ್ಸಲ್ಲಿ 1,75,000 ರೂಪಾಯಿಗಳನ್ನು ಕೊಟ್ಟು ಇನ್ನೂ ಕೂಡ ಧನ ಸಹಾಯವನ್ನು ಮಾಡ್ತಾ ಇದ್ದೀರಿ. ಸೊ ನಾನು ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ನಿಮ್ಮೆಲ್ಲ ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ, ಪ್ರೀತಿಗೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಕೋಕಿಲಣ್ಣನ ಮೇಲೆ ಒಂದು ನಂಬಿಕೆ ಇಟ್ಟು, ಪ್ರೀತಿ ಇಟ್ಟು, ಅವರು ಕೊಟ್ಟಿರುವಂಥ, ಸಮಾಜಕ್ಕೆ ಕೊಟ್ಟಿರುವಂಥ ಆ ಒಳ್ಳೆ ವಿಚಾರಗಳನ್ನು ಎಲ್ಲ ಕೂಡ ಮನಗಂಡು ಎಲ್ಲರೂ ಸಹಾಯ ಮಾಡಿದ್ದೀರಿ. ಸೊ ಥ್ಯಾಂಕ್ ಯು. ಈ ತಾಯಿಯ ಮುಖದಲ್ಲಿ ನನಗೆ ನಗು ಬೇಕಿತ್ತು, ಖುಷಿ ಬೇಕಿತ್ತು, ಅದು ಮಾತ್ರ ನಾನು ಬಯಸೋದು. ಸೊ ಸಾಕಷ್ಟು ಮಂದಿ ನನಗೆ ಕ್ವಶನ್ ಮಾಡಿದರು, ಕೋಕಿಲಣ್ಣಂದು ಶಸ್ತ್ರಚಿಕಿತ್ಸೆ ಆಗಿದ, ಆಪರೇಷನ್ ಆಗಿದ, ಈಗ ಹೇಗಿದ್ದಾರೆ, ಯಾವ ಸಿಚುವೇಶನಲ್ಲಿದ್ದಾರೆ, ಅಂದರೆ ಅವರದ್ದು ಸಾಕಷ್ಟು ಮಂದಿ ಅಭಿಮಾನಿಗಳು ಅಥವಾ ಅವರ ಒಂದು ಒಳ್ಳೆಯದನ್ನು ಬಯಸ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅದಕ್ಕೆ ಬೇಕಾಗಿ ಮತ್ತೆ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ನಾನು ಬಂದಿದ್ದೇನೆ. ಚೈತ್ರ ಅವರಿದ್ದಾರೆ, ಅಂದರೆ ಕೋಕಿಲಣ್ಣನ ಮಿಸ್ಸಸ್ ಚೈತ್ರಕ್ಕೆ ಹೇಳಬೇಕು ಹೇಗಿದ್ದಾರೆ, ಶಸ್ತ್ರಚಿಕಿತ್ಸೆ ಆಗಿದ, ಎಲ್ಲರೂ ಕೇಳುವಂಥ ಪ್ರಶ್ನೆಗಳಿಗೆ ಏನು ಹೇಳ್ತೀರಾ. ಅದಕ್ಕಿಂತ ಮೊದಲು 1,75,000 ನಮ್ಮ ಮೂಲಕ 15 ಗಂಟೆಗಳಲ್ಲಿ ಬಂದಿದೆ. ಸೊ ನಿಮ್ಮ ಅಳುವಿಗೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಎಷ್ಟು ಥ್ಯಾಂಕ್ಸ್ ಹೇಳ್ತೀರಿ? ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ನಮ್ಮ ಹಸ್ಬೆಂಡ್ ಇದು ಎಲ್ಲ ಪ್ರೀತಿ ತೋರಿಸಿ ನಮಗೆ ಹೆಲ್ಪ್ ಮಾಡಿದ್ದಕ್ಕೆ. ಇನ್ನು ನಿಮ್ಮ ಹೆಲ್ಪ್ ಹೀಗೇನೆ ಇರಲಿ, ನಾವು ನಿಮಗೆ ಚಿರಋಣಿಯಾಗಿರ್ತೇವೆ. ಎಲ್ರಿಗೂ ಥ್ಯಾಂಕ್ ಯು ಅಷ್ಟೇ ಅಲ್ವಾ. ಆ ದೇವರಾಗಿ ನಿಂತು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇವರ ತಮ್ಮ ಯತೀಶ್ ಅಂತ ಸೊ ಜೊತೆಯಲ್ಲಿದ್ದಾರೆ. ಹಾಗೆ ಕಬಡ್ಡಿಯ ಸಾಕಷ್ಟು ಮಂದಿ ಬಂದು ಇವರಿಗೆ ಧೈರ್ಯವನ್ನು ತುಂಬ್ತಾ ಇದ್ದಾರೆ. ಸೊ ಕೋಕಿಲಣ್ಣ ಇವಾಗ ಹೇಗಿದ್ದಾರೆ, ಶಸ್ತ್ರಚಿಕಿತ್ಸೆ ಎಲ್ಲ ಆಯ್ತಾ ಅಂತ? ಆಯ್ತು. ಮತ್ತೆ ಎಷ್ಟು 1 ಗಂಟೆಯಿಂದ 3 ಗಂಟೆವರೆ ಆಗುವಾಗ ಎಲ್ಲ ರೆಡಿಯಾಗಿದ್ದಾರೆ ಆಪರೇಷನ್ ಆಗಿ. ಈಗ ಇವತ್ತು ನಾನು ನೋಡಿದ್ದೇನೆ, ಮಾತಾಡಿಸಿದ್ದೇನೆ. ತಲೆಯಲ್ಲಿ ಇದು ಬ್ಲಡ್ ಗಟ್ಟಿಯಾದಕ್ಕೆ ಪೈಪ್ ಹಾಕಿದ್ರು ಸಹ ಅದನ್ನು ತೆಗೆದಿದ್ದಾರೆ ಈಗ. ಮತ್ತೆ ಇದು ವೆಂಟಿಲೇಟರ್ ಹಾಕಿ ತೆಗಿತಾ ಹಾಗೇನೆ ಸ್ಲೋ ಮಾಡ್ಕೊಂಡು ಬಂದು ತೆಗಿತಾರೆ ಅಂತ ಹೇಳ್ತಿದ್ದಾರೆ. ಈಗ ಇನ್ನೊಂದು 4 ದಿನದೊಳಗೆ ಐಸಿಯಿಂದ ಶಿಫ್ಟ್ ಮಾಡ್ತಾರೆ ವಾರ್ಡಿಗೆ. ಹಾಗಿದ್ರೆ ಶಸ್ತ್ರಚಿಕಿತ್ಸೆ ಆಪರೇಷನ್ಸ್ ಎಲ್ಲ ಆಗಿ ಒಂದು ಚೇತರಿಕೆ ಇದೆ. ನಾವೆಲ್ಲ ಏನು ದೇವ್ರ ಜೊತೆ ಪ್ರಾರ್ಥನೆಯನ್ನ ಮಾಡಿದ್ದೇವೆ, ಆ ಹಾರೈಕೆ ಕೂಡ ತಲುಪಿ ದೇವರು ಅವರನ್ನು ಹುಷಾರು ಮಾಡ್ತಾ ಇದ್ದಾರೆ ಅಲ್ವಾ? ಹೌದು. ಮತ್ತೆ ಡಾಕ್ಟರ್ ಹೇಳಿದ್ದಾರೆ, ನಾವು ಫಸ್ಟ್ ನಾನು ಅಡ್ಮಿಷನ್ ಮಾಡುವತ್ತಿಗೆ ಧೈರ್ಯ ಹೇಳಿರ್ಲಿಲ್ಲ, ಅದಕ್ಕಿಂತ ತುಂಬಾ ಇವರು ಈಗ ಪ್ರಯತ್ನ ಮಾಡ್ತಿದ್ದಾರೆ. ಹಾಗೆ ಡಾಕ್ಟರ್ಗಳಿಗೆ ಕೂಡ ಧನ್ಯವಾದ ಹೇಳಲೇಬೇಕು. ಫಸ್ಟ್ ನ್ಯೂರೋದ ವೈದ್ಯರುಗಳಿಗೆ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀವಿ. ಫಸ್ಟ್ ಅವರು ಜಾಯಿನ್ ಆಗುವಾಗ ಬದುಕ್ತಾರ ಅಂತ ಹೇಳುವಂಥದ್ದೇ ಗ್ಯಾರಂಟಿ ಇರಲಿಲ್ಲ, ಆದರೆ ಇವತ್ತು ಚೇತರಿಕೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ವೈದ್ಯರುಗಳಿಗೂ ಧನ್ಯವಾದ, ಹಾಗೆ ಎಲ್ಲ ಪ್ರೀತಿಯ ಬಂಧುಗಳಿಗೆ ಧನ್ಯವಾದ. ಸೊ ಹಾಗಿದ್ರೆ ಒಂದು ಪ್ರಶ್ನೆ ನಮ್ಮ ಮೈಂಡಲ್ಲಿತ್ತು, ಇವಾಗ ಕೋಕಿಲಾನಂದ್ ಅವರು ಹೇಗಿದ್ದಾರೆ ಅಂತ ಹೇಳುವಂಥ ವಿಚಾರಗಳಿಗೆ ಉತ್ತರ ಸಿಕ್ಕಿದೆ. ಇನ್ನು 1-2 ದಿನದಲ್ಲಿ ನೀವು ಹಾಕಿರುವಂಥ ಅಮೌಂಟನ್ನು ನಾನು ಬ್ಯಾಂಕಿಂದ ತಗೊಂಡು ಬಂದು ಇವರಿಗೆ ಕೊಡ್ತೇನೆ. ಸೊ ಅಷ್ಟರವರೆಗೆ ನಿಮ್ಮ ಕೈಲಾಗುವಂಥ ಸಹಕಾರವನ್ನು ಕೊಡಿ. ಎಲ್ಲವನ್ನು ಕೂಡ ತಾಯಿಗೆ ಕೊಟ್ಟು ಅವರ ಖುಷಿ, ಅವರ ಮುಂದಿನ ಒಂದು ಹ್ಯಾಪಿನೆಸ್ಗೆ ನಾವೆಲ್ಲ ಕಾರಣ ಆಗೋಣ. ನಾನಂತೂ ಖಂಡಿತವಾಗ್ಲೂ ಇದೇ ಇರ್ತೇನೆ. ಸೊ ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರಕ್ಕೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಕೂಡ ಕಡಿಮೆನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದ. ಓಕೆ ಅಲ್ಲ? ಎಸ್, ಥ್ಯಾಂಕ್ ಯು.